ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎರಡು ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲ ಬಂತು ಅಂದರೆ ಕೋರ್ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಹತ್ತತ್ರ ನಿಮಗೆ 2 ವರ್ಷದಿಂದ ಗೊತ್ತಿರುತ್ತೆ. ಏನಕ್ಕೆ ಫಸ್ಟ್ ನಾವು ಕೋರ್ ಮೈನಿಂಗನ್ನು ಮಾಡ್ತಾ ಇದ್ವಿ. ಅದಾದಮೇಲೆ OX ಟೋಕನ್ನ ತೊಗೊಂಬಂದರು. OX ಮೈನಿಂಗ್ ಎಂಡ್ ಆಗಿ ಏಪ್ರಿಲ್ 23ಕ್ಕೆ ವಿಡ್ರಾನ ಕೊಡ್ತೀವಿ ಅಂದರೆ ಲಿಸ್ಟಿಂಗನ್ನು ಮಾಡ್ತೀವಿ ಅಂತ ಹೇಳಿದರು. ಬಟ್ ಹತ್ತತ್ರ 2024 ಮುಗಿತಾ ಬಂತು, ಇನ್ನೂ ಕೂಡ ಏನೂ ಅಪ್ಡೇಟ್ ಇಲ್ಲ. ಇವಾಗ ಇದನ್ನು ಸೈಡ್ಗೆ ಇದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ. ಸೊ ಸಟೋಸಿ ಮೈನಿಂಗ್ ಅಪ್ಲಿಕೇಶನಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ ಎಲ್ಲ ಬಂದಿದ್ದು. ಒಂದು ಪ್ರಾಜೆಕ್ಟ್ ಮೈನಿಂಗ್ ಬಂದು ಮೈನಿಂಗ್ ಪೇಸ್ ಎಂಡ್ ಆಗಿ ಇವಾಗ ವಿಡ್ರಾ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಅಂದರೆ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡೋ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಸೊ ಯಾವ ಟೋಕನ್ ಅದು, ಹೇಗೆ ವಿಡ್ರಾ ಮಾಡಬೇಕು, ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಈ ಒಂದು ವಿಡಿಯೋ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಹಾಟ್ ಪ್ರೋಟೋಕಾಲ್ ಹತ್ತತ್ರ 9 ತಿಂಗಳಿಂದ ಮಾಡ್ತಾ ಇದ್ವಿ. ತುಂಬ ಜನ ಯೂಸ್ ಮಾಡ್ತಾ ಇದ್ದೀರಾ, ತುಂಬ ಜನ ಯೂಸ್ ಮಾಡಿ ಬಿಸಾಕ್ಬಿಟ್ಟಿರ್ತೀರ. ಏನಕ್ಕೆ ಇದು ಬೋರ್ ಆಗಿಬಿಟ್ಟಿರುತ್ತೆ. ಬಟ್ ಯಾರೂ ಕೂಡ ಬೋರ್ ಆಗಿದೆ ಅಂತ ಬಿಡೋಕ್ಕೆ ಹೋಗಬೇಡಿ. ತುಂಬಾ ಪೊಟೆನ್ಷಿಯಲ್ ಇರೋವಂಥ ಒಂದು ಮೈನಿಂಗ್ ಪ್ರಾಜೆಕ್ಟ್ ಇದು. ಈ ಒಂದು ಪ್ರಾಜೆಕ್ಟ್ಗೆ ನ್ಯೂ ಯೂಸರ್ಸ್ ಕೂಡ ಜಾಯ್ನ್ ಆಗ್ಬೋದು. ನ್ಯೂ ಯೂಸರ್ಸ್ ಜಾಯ್ನ್ ಆಗಿ ಈಗ ಮೈನಿಂಗನ್ನು ಸ್ಟಾರ್ಟ್ ಮಾಡ್ತು ಅಂದರೆ ಒಂದು ರೇಂಜ್ ಪ್ರಾಫಿಟ್ ಕಾಣ್ಬೋದು, ಹೆವಿ ಪ್ರಾಫಿಟ್ ಸಿಗೋದಿಲ್ಲ. ಬಟ್ ಅಲ್ಲಿರುವಂಥ ಟಾಸ್ಕನ್ನು ಮಾಡ್ತು ಅಂದರೆ ಪ್ರತಿಯೊಬ್ಬರಿಗೂ 5ರಿಂದ 10 ಫ್ರೀ ಟೋಕನ್ ಸಿಗ್ತಾ ಇದೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. ಸೊ ಅದರಿಂದ ಹಳೆ ಯೂಸರ್ ಆಗಿರ್ಬೋದು, ಹೊಸ ಯೂಸರ್ ಆಗಿರ್ಬೋದು, ಇವಾಗ ಹೇಳೋಂಥ ಈ ಒಂದು ಅಪ್ಡೇಟನ್ನು ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಗ್ರಾ ಟೋಕನ್ ಅಂದರೆ ವೆಯ್ಟ್ ಲಿಸ್ಟನ್ನು ತೊಗೊಂಬಂದಿದ್ರು ಗೊತ್ತಾ, ಅದನ್ನು ಕೂಡ ಅಷ್ಟೇ ನ್ಯೂ ಯೂಸರ್ ಜಾಯ್ನ್ ಆಗ್ಬೋದು. ಅದ್ರ ಬಗ್ಗೆ ಏನು ಅಪ್ಡೇಟ್ ಐತೆ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಓಲ್ಡ್ ಈಸ್ ಗೋಲ್ಡ್ ಸಟೋಸಿ ಕಡೆಯಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಸಟೋಸಿಲಿ ನಮಗೆ ಕೋರ್ಟ್ ಆಡಿಯೋ ಅಂದ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟನ್ನು ಬಿಟ್ಟಿದ್ರು, ಹೊಸ ಮೈನಿಂಗನ್ನು ಬಿಟ್ಟಿದ್ರು. ಈ ಒಂದು ಮೈನಿಂಗ್ ಪೇಸ್ ಇವಾಗ ಎಂಡ್ ಆಗಿದೆ. ಟೋಟಲಾಗಿ 1488 ರೌಂಡ್ ಇತ್ತು, ಅಷ್ಟು ಕೂಡ ಡನ್ ಆಗಿದೆ. ನಾವು ಎಷ್ಟು ಟೋಕನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ವಿಡ್ರಾನ ಮಾಡ್ಕೊಬೇಕು. ವಿಡ್ರಾನ ಮಾಡಬೇಕಂದ್ರೆ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಫಸ್ಟ್ ಏನು ಮಾಡ್ತೀರಾ, ಮೇಲ್ಗಡೆ ನಿಮಗೆ ವ್ಯಾಲೆಟ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಯಾವುದೇ ಟೋಕನ್ ಐತೆ ಪ್ರತಿಯೊಂದು ಕೂಡ ಅಲ್ಲೇ ನಿಮಗೆ ಶೋ ಆಗ್ತದೆ. ಇಲ್ಲೇ ನೋಡ್ತಾ ಇರ್ಬೋದು CTO ಅಂದ್ಬಿಟ್ಟು ಕಾಣಿಸ್ತಾ ಇರುತ್ತೆ. ನಾನು ಅಷ್ಟೊಂದಿನ ಹೆವಿ ಮೈನಿಂಗ್ ಮಾಡಿಲ್ಲ, ಸೊ ಅದರಿಂದ ನನ್ನ ಹತ್ರ ಜಸ್ಟ್ 5,000 ಟೋಕನ್ಸ್ ಇದೆ ಅಷ್ಟೇ. ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮೈನಿಂಗ್ ಮಾಡಿತ್ತು ಅಂದರೆ ನಿಮ್ಮ ಹತ್ರ 10,000 ಇರ್ಬೋದು, 20,000 ಇರ್ಬೋದು, 30,000 ಕೂಡ ಇರುತ್ತೆ. ನೋಡಿ ಎಷ್ಟಿದೆ ಅಂದ್ಬಿಟ್ಟು, ಬಸ್ಟ್ ಎಷ್ಟಿದೆ ಅಷ್ಟನ್ನು ಕೂಡ ವಿಡ್ರಾನ ಮಾಡ್ಕೊಳ್ಳಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಲಿಂಕ್ ವಿಡ್ರಾ ಅಡ್ರೆಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ವಿಡ್ರಾ ಅಡ್ರೆಸ್ ಅಂತ ಕೇಳುತ್ತೆ. ಯಾವ ಒಂದು ಅಡ್ರೆಸ್ಸನ್ನು ಕೊಡಬೇಕು, ಕೋರ್ ನೆಟ್ವರ್ಕ್ದು ವ್ಯಾಲೆಟ್ ಅಡ್ರೆಸ್ಸನ್ನು ಕೊಡಬೇಕು. ಸೊ ಕೋರ್ ನೆಟ್ವರ್ಕಲ್ಲಿ ಸಿಗುತ್ತೆ, ನಿಮ್ಮ ಒಂದು ಮೆಟಾಮಾಸ್ಕಲ್ಲಿ ಇರುತ್ತೆ ಅಥವಾ ಟ್ರಸ್ಟ್ ವ್ಯಾಲೆಟಲ್ಲಿ ಇರುತ್ತೆ. ನೀವು ಟ್ರಸ್ಟ್ ವ್ಯಾಲೆಟನ್ನು ಯೂಸ್ ಮಾಡ್ತಿತ್ತು ಅಂದರೆ ಅಲ್ಲಿ ಹೋಗಿ ಕೋರ್ ಅಂತ ಸರ್ಚ್ ಮಾಡಿಬಿಟ್ಟು ಕೋರ್ ವ್ಯಾಲೆಟ್ ಅಡ್ರೆಸ್ಸನ್ನು ತೊಗೊಂಬಂದು ಪೇಸ್ಟ್ ಮಾಡಿ. ನೀವೇನಾದರೂ ಮೆಟಾಮಾಸ್ಕನ್ನು ಯೂಸ್ ಮಾಡ್ತಿತ್ತು ಅಂದರೆ ಇನ್ನೂ ಕೂಡ ಈಸಿ ಆಗುತ್ತೆ. ಮೆಟಾಮಾಸ್ಕ್ ಓಪನ್ ಮಾಡ್ತೀರಾ, ಅಡ್ರೆಸ್ ಅಂತಿದ್ದಲ್ಲ ಕಾಪಿ ಮಾಡ್ಕೊತೀರಾ, ತೊಗೊಂಬಂದು ಪೇಸ್ಟ್ ಮಾಡ್ತೀರಾ. ಇವಾಗ ಕೇಳ್ಬೋದು, ಬ್ರೋ ನಿನಗೇನಾದ್ರು ತಲೆ ಕೆಟ್ಟಾಯ್ತಾ, ಅವ್ರು ಹೇಳಿರೋದು ಕೋರ್ ನೆಟ್ವರ್ಕು, ಬಟ್ ನೀನೇನಕ್ಕೆ ಇಲ್ಲಿ ಮ್ಯಾಂಟಲ್ MNT ನೆಟ್ವರ್ಕ್ ಕೊಡ್ತಾ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಮೆಟಾಮಾಸ್ಕಲ್ಲಿ ನೀವು ಕೋರ್ ಆಗಿರ್ಬೋದು, ಮ್ಯಾಂಟಲ್ ಆಗಿರ್ಬೋದು, BNB ಆಗಿರ್ಬೋದು, ಇಥೇರಿಯಂ, ಆರ್ಬಿಟ್ರಮ್, ಬೇಸ್ ಯಾವುದಾದ್ರು ತಗೊಳ್ಳಿ, ಪ್ರತಿಯೊಂದು ವ್ಯಾಲೆಟ್ ಅಡ್ರೆಸ್ ಕೂಡ ಸೇಮ್ ಆಗಿರುತ್ತೆ. ಬಟ್ ಕೆಲವೊಂದು ಬಿಟ್ಟು ಲೈಕ್ ಸೋಲನ ಟೋನ್ ಇರ್ಬೋದು, ಈ ರೀತಿ ಕೆಲವೊಂದು ಟೋಕನ್ಸನ್ನೆಲ್ಲ ಬಿಟ್ಟು ನಾರ್ಮಲಾಗಿ ಮೇಯ್ನಾಗಿ ವರ್ಕ್ ಆಗೋಂಥ ಟೋಕನ್ಸ್ ಏನಿದೆ ಅದೇ ಸೇಮ್ ವ್ಯಾಲೆಟ್ ಅಡ್ರೆಸ್ ಇರುತ್ತೆ. ಸೊ ಅದರಿಂದ ಬರ್ತೀರಾ, ಜಸ್ಟ್ ಕ್ಲಿಕ್ ಮಾಡ್ತೀರಾ, ಕಾಪಿ ಆಗುತ್ತೆ, ತೊಗೊಂಬಂದು ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿದ್ರೆ ನಿಮಗೆ ಅಸೆಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಕಡೆಯಿಂದ ವಿಡ್ರಾನ ಮಾಡಿಕೊಂಡ್ರೆ ನಿಮ್ಗೆ ಅಸೆಟ್ ಪಾಸ್ವರ್ಡ್ ಗೊತ್ತಿರುತ್ತೆ. ಇನ್ ಕೇಸ್ ಅಸೆಟ್ ಪಾಸ್ವರ್ಡ್ ನಾನು ಮರೆತುಬಿಟ್ಟಿದ್ದೀನಿ, ಏನು ಮಾಡೋದನ್ನು ತಲೆ ಕೆಡಿಸ್ಕೊಬೇಡಿ. ಪ್ರೊಫೈಲಿಗೆ ಬರ್ತೀರಾ, ಸೆಟ್ಟಿಂಗ್ಸ್ಗೆ ಹೋಗ್ತೀರಾ, ಅಸೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತೀರಾ. ಫರ್ಗೆಟ್ ಅಸೆಟ್ ಪಾಸ್ವರ್ಡ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ OTP ಬರುತ್ತೆ. OTPನ ಸಬ್ಮಿಟ್ ಮಾಡಿಬಿಟ್ಟು ನಿಮ್ಮ ಒಂದು ಅಸೆಟ್ ಪಾಸ್ವರ್ಡ್ನು ಕೂಡ ರೀಸೆಟನ್ನು ಮಾಡ್ಕೊಳ್ಳಿ. ರೀಸೆಟ್ ಮಾಡಿ 24 ಅವರ್ಸ್ ಒಳಗಡೆ ನೀವು ಯಾವುದನ್ನು ಕೂಡ ಸಬ್ಮಿಟ್ ಮಾಡೋದಕ್ಕಾಗೋದಿಲ್ಲ. ಸೊ ರೀಸೆಟ್ ಮಾಡಿ ಅದಾದ ನಂತರ ವಿಡ್ರಾನ ಮಾಡ್ಕೊಬೇಕಾಗ್ತದೆ. ಸೊ ಅಸೆಟ್ ಪಾಸ್ವರ್ಡನ್ನು ಹಾಕ್ಬಿಟ್ಟು CTO ಲಿಂಕ್ ವಿಡ್ರಾ ಅಡ್ರೆಸ್ ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಮತ್ತೆ OTP ಕೇಳುತ್ತೆ. ಇಲ್ಲಾಂದರೆ ಕೆಲವೊಬ್ರಿಗೆ ನಿಮಗೆ ಫೇಸ್ ವೆರಿಫಿಕೇಷನ್ ಕೂಡ ಕೇಳುತ್ತೆ. ಅದನ್ನು ಮಾಡ್ಕೊಂಡ ತಕ್ಷಣ ನಿಮಗೆ ಸಕ್ಸಸ್ಫುಲಿ ಲಿಂಕ್ಡ್ ಅಂತ ಬರುತ್ತೆ. ಅಷ್ಟು ಬಂದರೆ ಸಾಕು, ಈ ಒಂದು ವ್ಯಾಲೆಟನ್ನು ಸಕ್ಸಸ್ಫುಲಿ ಲಿಂಕ್ ಮಾಡಿದಿರ ಅಂತ ಅರ್ಥ. ಮತ್ತೆ ಈ ರೀತಿ ಆಪ್ಷನ್ ಬರ್ತೈತೆ ಅಂತ ಮತ್ತೆ ಲಿಂಕ್ ಮಾಡೋ ಅವಶ್ಯಕತೆ ಅಥವಾ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸರಿ ನಿಮಗೆ ವಿಡ್ರಾ ಲಿಂಕ್ ಆಗಿದೆ ಅಂತ ಬಂತು ಅಂದರೆ ಲಿಂಕ್ ಮಾಡಿದಿರ ಅಂತ ಅಷ್ಟಕ್ಕೆ ನೀವು ಬಿಟ್ಬಿಡಿ. ಸೊ ಇದು ಬಂತು ಅಂದರೆ ಸಟೋಸಿ ಮೈನಿಂಗಲ್ಲಿರುವಂತಹ ಕೋರ್ ಏನದು ಆ ಒಂದು ಟೋಕನ್ ಅಪ್ಡೇಟು. ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏನು ಕತೆ, ಅದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಆ ಒಂದು ಅಪ್ಡೇಟನ್ನು ಅನೌನ್ಸ್ ಮಾಡ್ತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಎರಡನೇ ಅಪ್ಡೇಟ್ ಬಂತು ಅಂದರೆ ಹಾಟ್ ಪ್ರೋಟೋಕಾಲ್ ನಾವು ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗಿದ್ವಿ. ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗಿ ನಮಗೆ ಗ್ರಾ ಟೋಕನ್ನ ಕೊಟ್ಟಿದೆ, ಗ್ರಾ ಅಂದ್ಕೊಂಡು. ಸೊ ಆ ಒಂದು ಗ್ರಾ ಟೋಕನ್ ಇವಾಗ ನಮ್ಮ ಒಂದು ವ್ಯಾಲೆಟ್ ಕೂಡ ಕಾಣಿಸ್ತಾ ಇದೆ. ಸೊ ನೀವೇನಾದ್ರು ಜಸ್ಟ್ ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗಿ ನಿಮಗೆ 400 ಟೋಕನ್ ಕಾಣಿಸ್ತಾ ಇರುತ್ತೆ. ನೀವೇನಾದ್ರು ನಿಮ್ಮ ಫ್ರೆಂಡ್ಸನ್ನ ರೆಫರ್ ಮಾಡಿತ್ತು ಅಂದರೆ ಆಗ ನಿಮಗೆ ಎಕ್ಸ್ಟ್ರಾ ಟೋಕನ್ ಕೂಡ ಕಾಣಿಸ್ತಾ ಇರುತ್ತೆ. ಈ ಒಂದು ಟೋಕನ್ ಪ್ರಾಫಿಟ್ ಎಷ್ಟು ಸಿಗುತ್ತೆ, ಹೇಗೆ ಸೆಲ್ ಮಾಡೋದಂದರೆ ಖಂಡಿತ ಗೊತ್ತಿಲ್ಲ. ಏನಕ್ಕೆ ಈ ಒಂದು ಟೋಕನ್ ಇನ್ನೂ ಕೂಡ ಲಿಸ್ಟಿಂಗ್ ಆಗಿಲ್ಲ. ರೀಸೆಂಟಾಗಿ ಬಂದಂಥ ಪ್ರಾಜೆಕ್ಟು ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇದು ನಿಮಗೆ BNB ಬ್ಲಾಕ್ ಚೈನ್ ಕೂಡ ಇದೆ. ಅಲ್ಲೇ ನೋಡ್ತಾ ಇರ್ಬೋದು, BNB ಸಿಂಬಲ್ ಕೂಡ ಕಾಣಿಸ್ತಾ ಇದೆ. ಈ ಒಂದು ಟೋಕನ್ ಲಿಸ್ಟಿಂಗ್ ಆದಮೇಲೆ ಡೈರೆಕ್ಟಾಗಿ ಇಲ್ಲೇ ನೀವು ಸ್ವಾಪ್ ಕೂಡ ಮಾಡ್ಕೊಬೋದು. ಇವಾಗ ನಾನು ಎಕ್ಸ್ಟ್ರಾ ಗ್ರಾ ಟೋಕನ್ ಅರ್ನಿಂಗ್ ಮಾಡ್ಕೊಬೇಕು. ಏನು ಮಾಡೋದಂದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವೆಯ್ಟ್ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನಾವು ತುಂಬ ಟಾಸ್ಕನ್ನು ಮಾಡ್ಕೊಂಡಿದ್ವಿ. ಇಲ್ಲೇ ನೋಡ್ತಾ ಇರ್ಬೋದು, ಪ್ರಿಪರೇಷನ್ ಫಾರ್ ಗ್ರಾ ಅಂದ್ಬಿಟ್ಟು ಕಾಣಿಸ್ತಾ ಇದೆ.
0.05 BNBನ ನನ್ನ ಒಂದು ಹಾಟ್ ವ್ಯಾಲೆಟಲ್ಲಿ ಇಟ್ಕೊಂತು ಅಂದರೆ ನನಗೆ ಗ್ರಾ ಟೋಕನ್ ಕೂಡ ಮೈನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವ್ರಿ 1 ಅವರ್ ಅಥವಾ 12 ಟೋಕನ್ ಅಥವಾ 13 ಟೋಕನ್ಸ್ ಎಷ್ಟು ಇದೆ ಅದನ್ನು ಕ್ಲಾರಿಟಿ ಸರಿಯಾಗಿ ನಾನು ನೋಡಿಲ್ಲ. ಬಟ್ ನೀವೇನಾದರೂ 0.05 ಅಂದರೆ ವರ್ತ್ ಬಂತಂದರೆ $28 ಅಥವಾ $30 ವರ್ತ್ ಅಷ್ಟು BNBನ ನಿಮ್ಮ ಒಂದು ವ್ಯಾಲೆಟಲ್ಲಿ ಇಟ್ಕೊಂತು ಅಂದರೆ ಪ್ರತಿ 1 ಅವರ್ಗೂ ಕೂಡ ನಿಮಗೆ ಗ್ರಾ ಟೋಕನ್ಸ್ ಆ್ಯಡ್ ಆಗ್ತಾ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಒಂದು 2,000, 2,500, 3,000 ರೂಪಾಯಿ ಇತ್ತು ಅಂದರೆ ಅವಾಗ ಮಾಡ್ಕೊಳ್ಳಿ. ಅಥವಾ BNB ಏನಾದರೂ ಇಟ್ಕೊಂಡಿರಿ ಬೇರೆ ಒಂದು ವ್ಯಾಲೆಟಲ್ಲಿ ಸ್ಟೇಕ್ ಮಾಡಿರಿ ಅಂದರೆ ಈ ಒಂದು ವ್ಯಾಲೆಟ್ಗೆ ಮೂವ್ ಮಾಡ್ಕೊಂಡು ಇಟ್ಕೊಂಡ್ರಿ ಎಕ್ಸ್ಟ್ರಾ ನಿಮಗೆ ಗ್ರಾ ಟೋಕನ್ ಕೂಡ ಸಿಗ್ತಾ ಇರುತ್ತೆ. ಇದನ್ನು ಕಂಪಲ್ಸರಿ ಮಾಡಲೇಬೇಕಂದ್ರೆ ಕಂಪಲ್ಸರಿ ಮಾಡೋ ಅವಶ್ಯಕತೆ ಇಲ್ಲ. ಮಾಡೋರು ಮಾಡಿ, ಇಲ್ಲ ಅಂದರೆ ಬಿಡಿ. ಮೇಲ್ಗಡೆ ನಿಮಗೆ ರೆಫರ್ ಸೆಕ್ಷನ್ ಐತೆ, ರೆಫರ್ ಮಾಡಿ ಕೂಡ ಅರ್ನಿಂಗನ್ನು ಮಾಡ್ಕೊಬೋದು. ಹಾಗೆ ನೀವು ಯೂಸರ್ಸ್ ಇದಕ್ಕೆ ಜಾಯ್ನ್ ಆಗ್ಬೋದು ಅಂದರೆ ಖಂಡಿತ ಜಾಯ್ನ್ ಆಗ್ಬೋದು. ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಗ್ರಾಫ್ ಫನ್ ವೈಟ್ ಲಿಸ್ಟ್ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡ್ತೀರಾ. ಈ ಒಂದು ವೈಟ್ ಲಿಸ್ಟ್ಗೆ ಜಾಯ್ನ್ ಆಗಿರೋಂಥ ಟಾಸ್ಕನ್ನು ಮಾಡ್ತು ಅಂದರೆ ಅವಾಗ ಕೂಡ ನಿಮಗೆ 300-400 ಟೋಕನ್ ಕೂಡ ಸಿಗ್ತದೆ. ಇದು ಬಂತು ಅಂದರೆ ಗ್ರಾ ಟೋಕನ್ ಬಗ್ಗೆ ಇರೋವಂಥ ಅಪ್ಡೇಟ್. ಇದನ್ನು ಬಿಟ್ಟರೆ ಗ್ರಾ ಟೋಕನ್ ನಿಮಗೆ ಫಸ್ಟು BNBನ ಹೇಗೆ ಆ್ಯಡ್ ಮಾಡೋದು ಹೇಳಬೇಕಲ್ವಾ. ಸೊ BNBನ ಆ್ಯಡ್ ಮಾಡಬೇಕಂದ್ರೆ ನಿಮಗೆ ಡೆಪಾಸಿಟ್ ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಓಪನ್ ವ್ಯಾಲೆಟ್ ಅಡ್ರೆಸ್ ಅಂತ ಕಾಣಿಸ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅದರ ನಂತರ ನಿಮಗೆ ಬೇರೆ ಬೇರೆ ಚಾನಲ್ ಕಾಣಿಸ್ತಾ ಇರುತ್ತೆ. ಸದ್ಯಕ್ಕೆ ಇವಾಗ ನೀವು BNBನ ಆ್ಯಡ್ ಮಾಡ್ತಾರೆ ಅಂದರೆ BNB ಬ್ಲಾಕ್ ಚೈನ್ನ ಸೆಲೆಕ್ಟ್ ಮಾಡ್ಕೊಬೇಕು. BNBನ ಸೆಲೆಕ್ಟ್ ಮಾಡ್ಕೊಂತಂದರೆ BNB ವ್ಯಾಲೆಟ್ ಅಡ್ರೆಸ್ ಕೂಡ ಸೋ ಆಗುತ್ತೆ. ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿರೋಂಥ QR ನಮ್ಮ ಒಂದು BNBನ ಮೂವ್ ಮಾಡ್ಕೊಂತಂದರೆ ಎಷ್ಟು ಮಾಡಬೇಕು, 0.05 BNBನ ಮೂವ್ ಮಾಡ್ಕೊಂತಂದರೆ ನಿಮಗೆ ಗ್ರಾ ಟೋಕನ್ ಕೂಡ ಫಾರ್ಮಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ನಾನು ಫಸ್ಟ್ ಹೇಳಿದೆ ಒಂದು ಅಪ್ಡೇಟನ್ನು ಕೊಟ್ಟೆ, ಪ್ರತಿಯೊಬ್ಬರು ಕೂಡ 5-10 ಹಾಟ್ ಟೋಕನ್ನ ಫ್ರೀಯಾಗಿ ಅರ್ನಿಂಗ್ ಮಾಡ್ಕೊಬೋದು ಅಂದ್ಬಿಟ್ಟು. ಹೇಗೆ ಮಾಡೋದು, ಫಸ್ಟು ಇಲ್ಲಿ ಕೆಳಗಡೆ ಮಿಷನ್ಸ್ ಅಂತಿದೆ ಗೊತ್ತಾ ಆಪ್ಷನ್, ಅದಕ್ಕೆ ಬರ್ತೀರಾ. ನಿಮಗೆ ಬೇಜಾನ್ ಟಾಸ್ಕ್ಗಳಿರುತ್ತೆ. ಕೆಲವೊಂದು ಟಾಸ್ಕ್ ಬಂತಂದರೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಕೆಲವೊಂದನ್ನ ಫ್ರೀಯಾಗಿ ಕೂಡ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಈಗ ಬೇಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ETH ಆನ್ ಬೇಸ್ ನೆಟ್ವರ್ಕ್. ಸೊ ಬೇಸ್ ನೆಟ್ವರ್ಕಲ್ಲಿ ETHನ ಆ್ಯಡ್ ಮಾಡ್ತು ಅಂದರೆ 0.5 ಕೂಡ ಸಿಗುತ್ತೆ. ಹಾಗೆ ಬ್ರಿಡ್ಜನ್ನು ಮಾಡಿದ್ರೆ ನಿಮಗೆ 0.5 ಕೂಡ ಸಿಗುತ್ತೆ. ಬಟ್ ಇವಾಗ ನಾನು ಬ್ರಿಡ್ಜ್ ಮಾಡೋಕ್ಕೆ ಟ್ರೈ ಮಾಡಿದೆ, ಏನೋ ಸ್ವಲ್ಪ ಎರರ್ ಬರ್ತಾ ಇದೆ. ಬ್ರಿಡ್ಜ್ ಓಪನ್ ಆದ ಅದು ಕೂಡ ಮಾಡಿಕೊಳ್ಳಿ. ಅದನ್ನು ಬಿಟ್ಟರೆ ನಿಮಗೆ ಟ್ರಾನ್ಸ್ಫರ್ ಟೋಕನ್ ಇರ್ಬೋದು, ಮತ್ತು $5 ವರ್ತಷ್ಟು ಬೇಸ್ನ ನಾವು ಸ್ವಾಪ್ ಮಾಡೋದಿರ್ಬೋದು. ಮತ್ತು ನಮ್ಮ ಹತ್ರ ಇರುವಂಥ ಬೇಸ್ ಟೋಕನ್ನ 5 ಬೇರೆ ಬೇರೆ ಟೋಕನ್ಗಳಿಗೆ ಸ್ವಾಪ್ ಮಾಡೋದಿರ್ಬೋದು. 5 ಥರ ಬೇಸ್ ನೆಟ್ವರ್ಕ್ಲಿರುವಂಥ 5 ಟೋಕನ್ನ ನಮ್ಮ ಒಂದು ವ್ಯಾಲೆಟಲ್ಲಿ ಹೋಲ್ಡ್ ಮಾಡೋದಿರ್ಬೋದು. ಈ ರೀತಿ ತುಂಬಾ ಸಿಂಪಲ್ ಆಗಿರುವಂಥ ಟಾಸ್ಕನ್ನು ಮಾಡ್ತು ಅಂದರೆ ಹತ್ತಿರ ನಿಮಗೆ 1 ಹಾಟ್ 2 ಹಾಟ್ ಕೂಡ ಸಿಗುತ್ತೆ. ಈ ಟಾಸ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿಕೊಂಡು ವಾಪಸ್ ವಿಡ್ರಾ ಕೂಡ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಬ್ರಿಡ್ಜ್ ಆಪ್ಷನ್ ಇತ್ತು ಅಂದರೆ ಸರಿ ಆಗ್ತಾಯಿತ್ತು, ಏನಕ್ಕೆ ಡೈರೆಕ್ಟ್ ಅಲ್ಲೇ ಮಾಡ್ಬೋದಿತ್ತು. ಬಟ್ ಬ್ರಿಡ್ಜ್ ಆಪ್ಷನ್ ಇಲ್ಲ. ಜಸ್ಟ್ ನೀವು ಡೆಪಾಸಿಟ್ ಮಾಡ್ತೀರಾ, ಟಾಸ್ಕ್ ಕಂಪ್ಲೀಟ್ ಮಾಡ್ತೀರಾ, ಮತ್ತು ವಾಪಸ್ ವಿಡ್ರಾ ಕೂಡ ಮಾಡ್ಕೊತೀರಿ. ಈ ರೀತಿ ಮಾಡ್ಕೊಂಡು ಬೇಕಾದ್ರೆ ಹಾಟ್ ಟೋಕನ್ ಅರ್ನಿಂಗ್ ಮಾಡ್ಕೊಬೋದು. ಇದು ಬಂತು ಅಂದರೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಈಗ ಫ್ರೀಯಾಗಿ ಹೇಗೆ ಅರ್ನಿಂಗನ್ನು ಮಾಡೋದು, ಫಾರ್ ಎಕ್ಸಾಂಪಲ್ ಸೊಲನಾ ಅಂತಿದೆಯಲ್ಲ ಅದನ್ನು ನಾವು ಕ್ಲಿಕ್ ಮಾಡ್ಕೊತೀರಾ. ವಾಚ್ ವಿಡಿಯೋ ವಾಟ್ ಇಸ್ ಸೊಲನಾ ಬ್ಲಾಕ್ ಚೈನ್ ಅಂತಿದೆ, ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಯೂಟ್ಯೂಬ್ಗೆ ರೇಟ್ ಆಗುತ್ತೆ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಕೂಡ ಪ್ಲೇ ಆಗ್ತದೆ. ಅಲ್ಲಿ ಇನ್ವೆಸ್ಟ್ ಅಂತದ ಕ್ಲಿಕ್ ಮಾಡ್ತು ಅಂದರೆ ಅಲ್ಲೇ ಅವರು ಕೊಟ್ಬಿಟ್ಟಿರ್ತಾರೆ ನಮ್ಮ ರೀತಿಯ ಬೇರೆ ಬೇರೆ ಸಬ್ಸ್ಕ್ರೈಬರ್ಸ್ ಇರೋದಲ್ವಾ. ಸೊ ನಮಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಅವರೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಕೋಡ್ ವರ್ಡ್ ಮಾರ್ಕೆಟ್ ಪ್ಲೇಸ್ ಅಂದ್ಬಿಟ್ಟು. ಸೊ ಮಾರ್ಕೆಟ್ ಪ್ಲೇಸ್ ಅನ್ನೋದು ಕೋಡ್ ವರ್ಡು. ಅದನ್ನು ತೊಗೊಂಬರ್ತೀರಾ, ಸಬ್ಮಿಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡ್ಕೊತೀರಾ, ಮಾರ್ಕೆಟ್ ಪ್ಲೇಸ್ ಅಂತ ಟೈಪ್ ಮಾಡ್ತೀರಾ, ಸಬ್ಮಿಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡ್ಕೊತು ಅಂದರೆ 0.1 ಹಾಟ್ ಫ್ರೀಯಾಗಿ ಕೂಡ ಸಿಗುತ್ತೆ. ಇವಾಗ ನೀವು ಕೇಳ್ಬೋದು, ಬ್ರೋ 0.1 ಟೋಕನ್ 0.2 ಟೋಕನ್ ಏನಿದು, ನಮಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳೆಲ್ಲ 5,000 10,000 20,000 ಎಲ್ಲ ಸಿಗ್ತಾಯಿದೆ, ಇಲ್ಲಿ 0. ಹಾಟ್ ಟೋಕನ್ ತಗೊಂಡು ಏನು ಮಾಡೋದು ಅಂತ. ಆ್ಯಕ್ಚುಲಿ ಇದರ ವರ್ತ್ ಇಂಪಾರ್ಟೆಂಟ್. ಬೇರೆ ಬೇರೆ ಟೋಕನ್ಸ್ ಎಲ್ಲ ನೀವು ನೋಡ್ಬೋದು, ಹಾಟ್ ಇರ್ಬೋದು, ನೋಟು ಅದು ಇದು ಬೇರೆ ಬೇರೆ ಟೋಕನ್ ಬಂತು ಅಂದರೆ ₹1 10 ಪೈಸೆ 20 ಪೈಸೆ ಈ ರೀತಿ ಪ್ರೈಸ್ ಇರುತ್ತೆ. ಬಟ್ ಹಾಟ್ದು ಪ್ರೈಸ್ ಎಷ್ಟಿರುತ್ತೆ ಗೊತ್ತಾ, ಅಟ್ ಪ್ರೆಸೆಂಟ್ ಪರ್ಪಚುವಲ್ ಟ್ರೇಡಿಂಗಲ್ಲಿ ಬಂತು ಅಂದರೆ $12.92 ನಡೀತಾ ಇದೆ. ಪ್ರತಿದಿನ ಕೂಡ ಇದರ ಪ್ರೈಸ್ ಮೇಲ್ಗಡೆ ಹೋಗ್ತಾನೆ ಐತೆ ಗುರು. ಒಂದು ಟೈಮಲ್ಲಿ $1.5 ಇತ್ತು, ಅದು ಸ್ವಲ್ಪ ದಿನ ಆದಮೇಲೆ $4 ಆಯಿತು, $8 ಆಯಿತು, $10 ಆಯಿತು. ಇವಾಗ ಬಂತು ಅಂದರೆ 12.9 ಆಗೈತೆ. ನಾವು ಸ್ವಲ್ಪ ದಿನ ಆಗ್ತು ಅಂದರೆ ಮೇ ಬಿ $15 ಕೂಡ ರೀಚ್ ಆಗ್ಬೋದು. ಬಟ್ ಈ ಒಂದು ಟೋಕನ್ ಪ್ರೈಸ್ಗೆ ಲಿಸ್ಟಿಂಗ್ ಆಗುತ್ತೆ ಅಂದರೆ ಖಂಡಿತ ಇಲ್ಲ. ಏನಕ್ಕೆ ಇನ್ನೂ ಕೂಡ ನಮಗೆ ಟೋಟಲ್ ಸಪ್ಲೈ ಗೊತ್ತಿಲ್ಲ. ಟೋಟಲ್ ಸಪ್ಲೈ ಗೊತ್ತಾದರೆ ಮಾತ್ರ ನಮಗೆ ಟೋಕನ್ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಒಂದು ಕ್ಲಾರಿಟಿ ಸಿಗೋದು. ಬಟ್ ಈ ಒಂದು ರೇಂಜಲ್ಲಿ ಲಿಸ್ಟ್ ಆಗುತ್ತೆ. ಪರ್ಪಚುವಲ್ ಟ್ರೇಡಿಂಗ್ ಅಂತಂದರೆ $12 ಇರೋದ್ರಿಂದ ಒಂದು $5 $10 ಅಥವಾ $5 $15 ಒಳಗಡೆ ಈ ಒಂದು ಟೋಕನ್ ವ್ಯಾಲ್ಯೂನ ಅಂದರೆ ಲಿಸ್ಟಿಂಗನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಪ್ರತಿಯೊಬ್ಬರತ್ತೂ ಕೂಡ ಫಸ್ಟು ಅದಾದರೆ ನಾವು ಈ ಒಂದು ವೀಡಿಯೋನ ಮಾಡಿ ಒಂದು 8 9 ತಿಂಗಳು ಆಗಿದೆ. ಆವಾಗಿಂದ ನೀವು ಮೈನಿಂಗನ್ನು ಮಾಡ್ಕೊಂಡು ಬರ್ತಾ ಇದರಿಂದ ನಿಮ್ಮ ಹತ್ರ ಆಲ್ರೆಡಿ ಒಂದು 100 ಟೋಕನ್ಸ್ ಅಥವಾ 150-200 ಟೋಕನ್ಸ್ ಇದ್ದೇ ಇರುತ್ತೆ. ಬಟ್ ಏನು ಪ್ರಾಬ್ಲಮಪ್ಪ ಅಂತಂದರೆ ನೀವು ಸರಿಯಾಗಿ ಮೈನಿಂಗನ್ನು ಮಾಡಿಲ್ಲ, ಸ್ವಲ್ಪ ಜನ ಬಿಟ್ಟಿರ್ತೀರ. ನಮ್ಮ ಒಂದು ವಿಲೇಜಲ್ಲಿ ಟೆಕ್ ಮಾಡ್ತು ಅಂದರೆ ಟೋಟಲಾಗಿ 8 ಜನದಷ್ಟೇ 100+ ಟೋಕನ್ಸ್ ಇರೋದು. ಉಳಿದವ್ರ ಹತ್ರ ಜಸ್ಟ್ 96 80 50 60 ಇದೆ. ಬಟ್ 50 60 ಇದ್ದರೆ ಪ್ರಾಫಿಟ್ ಸಿಗಲ್ವಾ ಗುರು ಅಂತ ಕೇಳ್ಬೋದು. ಖಂಡಿತ ಸಿಗುತ್ತೆ, ಏನು ತೊಂದರೆ ಇಲ್ಲ.
ಬಟ್ ಮೈನಿಂಗಲ್ಲಿ ಇರ್ಬೋದು, ಯಾವುದೇ ಥರ ಏರ್ ಡ್ರಾಪಲ್ಲಿ ಇರ್ಬೋದು, ನಾವು ಎಷ್ಟು ಪಾಯಿಂಟ್ಸ್ ಕಲೆಕ್ಟ್ ಮಾಡಿರ್ತೀವಿ, ಎಷ್ಟು ಟೋಕನ್ನ ಕಲೆಕ್ಟ್ ಮಾಡಿರ್ತೀವಿ, ಅದೇ ನಮಗೆ ಫೈನಲಾಗಿ ಮ್ಯಾಟರ್ ಆಗೋದು ಅಲ್ವಾ. ಸೊ ನಾವು ಯಾರು ಜಾಸ್ತಿ ಕಲೆಕ್ಟ್ ಮಾಡಿರ್ತಾರೆ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ಯಾರು ಕಡಿಮೆ ಕಲೆಕ್ಟ್ ಮಾಡಿರ್ತಾರೆ ಅವ್ರಿಗೆ ಕಡಿಮೆ ಪ್ರಾಫಿಟ್ ಸಿಗುತ್ತೆ. ಸೊ ಇನ್ನೂ ಕೂಡ ನಿಮಗೆ ಟೈಮ್ ಇದೆ, ಎಷ್ಟು ಸಾಧ್ಯನೋ ಅಷ್ಟು ಟೋಕನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಫ್ರೀಯಾಗಿ ಅದು ಚಲನ ಆಯಿತು. ಅದನ್ನು ಬಿಟ್ಟರೆ ಇನ್ಯಾವುದಿದೆ, ಎಕ್ಸ್ಪ್ಲೋರ್ ಕ್ರಿಪ್ಟೋ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಟಲಾಗಿ ನಿಮಗೆ ಇಲ್ಲಿ 1 ಪಾಯಿಂಟ್ ಹಾಟ್ ಟೋಕನ್ ಕೂಡ ಕೊಡ್ತಾರೆ. ಟೋಟಲಾಗಿ 10 ವೀಡಿಯೋ ಇರುತ್ತೆ. 10 ವೀಡಿಯೋನ ಕಂಪ್ಲೀಟ್ ಮಾಡಿಬಿಟ್ಟು ಕೋಡನ್ನು ಹಾಕ್ತು ಅಂದರೆ 1 ಪಾಯಿಂಟ್ ಹಾಟ್ ಟೋಕನ್ ಕೂಡ ಫ್ರೀಯಾಗಿ ಸಿಗುತ್ತೆ. ಈ ರೀತಿ ತುಂಬಾ ಸಿಂಪಲ್ ಆಗಿರೋಂಥ ಟಾಸ್ಕನ್ನು ಮಾಡ್ತು ಅಂದರೆ ಬರೋಬ್ಬರಿ ನೀವು 5 to 10 ಹಾಟ್ ಟೋಕನ್ಸನ್ನು ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇಲ್ಲದೆ ಫ್ರೀಯಾಗಿ ಅರ್ನಿಂಗನ್ನು ಮಾಡ್ಕೊಬೋದು. ಸೊ ಒಂದು ಟೋಕನ್ ಯಾವಾಗ ವಿಡ್ರಾ ಮಾಡೋದು, ಹೇಗೆ ಲಿಸ್ಟರ್, ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಅದ್ರ ಬಗ್ಗೆ ಇನ್ನೂ ಕೂಡ ನನಗೆ ಅಪ್ಡೇಟ್ ಸಿಕ್ಕಿಲ್ಲ. ಅವಕ್ಕೆ ಅಂದರೆ ಅವರು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಬಂತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಪ್ರಕಾರ ಸ್ವಲ್ಪ ದಿನದ ಲಿಸ್ಟಿಂಗ್ ಆಗ್ಬೋದು. ಬೇರೆ ಬೇರೆ ಟೋಕನ್ ಲಿಸ್ಟಿಂಗ್ ಮಾಡ್ತಾಯಿದ್ದಾರೆ, ನೋಡೋಣ ಯಾವಾಗ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ಲಿಸ್ಟಿಂಗ್ ಆದರೆ ಖಂಡಿತ 100% ಒಳ್ಳೆ ಪ್ರಾಫಿಟನ್ನು ನೋಡ್ತೀನ. ಈಗೇನು ನೀವು ನಾಟ್ಕಾನ್ ಇರ್ಬೋದು, ಡಾಗ್ಸಿಂದ ಪ್ರಾಫಿಟ್ ಮಾಡ್ಕೊಂಡ್ರಲ್ವ, ಅದಕ್ಕಿಂತ ಹೆಚ್ಚಿಗೆ ಇದರಲ್ಲಿ ಪ್ರಾಫಿಟ್ ಮಾಡ್ಕೊಬೋದು. ಯಾರ ಹತ್ರ 100+ ಇದೆ ಅವ್ರು ನೋಡ್ಕೊಬೋದು. 100ಗಿಂತ ಕಡಿಮೆ ಇತ್ತು ಅಂದರೆ ಒಂದು ರೇಂಜಿಗೆ ಪ್ರಾಫಿಟ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ನೋಡೋಣ ಈ ಒಂದು ಟೋಕನ್ ಎಷ್ಟು ಲಿಸ್ಟ್ ಆಗುತ್ತೆ. ಇನ್ ಕೇಸ್ ಏನಾದ್ರು $5 ಸ್ಟೀಕ್ ಅಂದರೂ ಕೂಡ 50 ಟೋಕನ್ ಇದ್ದರೂ ಕೂಡ ಆ ಥರ ನಿಮಗೆ $250 $300 ಸಿಗುತ್ತೆ. ಬಟ್ ಖಂಡಿತ ಒಳ್ಳೆ ಪ್ರಾಫಿಟ್ ಅಂತೂ ಸಿಗುತ್ತೆ, ಯಾಕಂದರೆ ಅಷ್ಟೊಂದು ಜನ ಯೂಸ್ ಮಾಡ್ತಾ ಇಲ್ಲ. ಇವಾಗ ಕೂಡ ಅಷ್ಟೇ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ ಯಾರೂ ಕೂಡ ಇದನ್ನು ಪ್ರಮೋಟ್ ಮಾಡೋದಿಲ್ಲ. ಏನಕ್ಕೆ ಮೈನಿಂಗ್ ಏನು ಪೇಸ್ ಎಂಡ್ ಆಗಿದೆ, ಹತ್ತಿರ ಜಾಸ್ತಿ ಮೈನಿಂಗ್ ಆಗೋದಿಲ್ಲ, ಮತ್ತು ರೆಫರ್ ಮಾಡಿದ್ರು ಕೂಡ ಅಷ್ಟೊಂದು ಹೆವಿಯಾಗಿ ಆಗೋದಿಲ್ಲ, ಮತ್ತು ತುಂಬ ಜನರಿಗೆ ಇದಕ್ಕೆ ಗೊತ್ತೇ ಇಲ್ಲ ಗುರು. ಸೊ ಆದ್ದರಿಂದ ಯಾರೂ ಕೂಡ ಇವಾಗ ಹೆವಿಯಾಗಿ ಪ್ರಮೋಟನ್ನು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇದೇ ನಮಗೆ ಒಂದು ಪ್ಲಸ್ ಪಾಯಿಂಟ್. ತುಂಬ ಜನ ಕಡಿಮೆ ಇರೋದ್ರಿಂದ ಖಂಡಿತ ನಾವು ಒಳ್ಳೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಬೇರೆ ಅಪ್ಡೇಟ್ ಗೊತ್ತಾಗ್ತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಬಿಡಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್.